ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿರ್ತೀರಾ ಅನ್ಕೋತೀನಿ. ಇವತ್ತಿನ ಡೇ ಬಂದ್ಬಿಟ್ಟು ಶನಿವಾರದ ವಿಡಿಯೋ ಇದಾಗಿರುತ್ತೆ. ಶನಿವಾರ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಮ್ಮೂರಿಂದ ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ 3 ಕಿಲೋಮೀಟ್ರ್ ಆಗುತ್ತೆ. ಹತ್ರದಲ್ಲೇ ಇರೋದು, ತೀರಾ ದೂರ ಅಂತಲೂ ಏನಿಲ್ಲ. ದೇವಸ್ಥಾನ ಬಂದ್ಬಿಟ್ಟು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಈ ರೋಡ್ ಬಂದ್ಬಿಟ್ಟು ಗುಡ್ಲುಪೇಟೆ ಟು ಊಟಿ ರೋಡು. ಮೇಲ್ಕಮ್ಮನಹಳ್ಳಿ ಹತ್ತಿರ ಇರೋ ದೇವಸ್ಥಾನ ಅದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಚಿಕ್ಕದಾದರೂ ತುಂಬ ಪವರ್ಫುಲ್ ಅಂತ ಹೇಳ್ತೀವಲ್ಲ, ಆ ಥರ ಇರೋ ದೇವಸ್ಥಾನ. ಅಂದರೆ ಕೋರಿಕೆ ಏನೇ ಇಟ್ಕೊಂಡ್ರು ನೆರವೇರುತ್ತೆ ಅಂತ ಹೇಳ್ತಾರೆ. ಊಟಿ ಸೈಡ್ ಹೋಗೋರೆಲ್ಲ ಅಂತಂದರೆ ವೆಹಿಕಲಲ್ಲಿ ಹೋಗೋರೆಲ್ಲ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಕೂಡ ಹೋಗ್ತಾರೆ. ಒಂಥರ ಚೆನ್ನಾಗಿದೆ. ಸೊ ನಾನು ಆ ದೇವಸ್ಥಾನನೇ ನಿಮಗೆ ತೋರ್ಸೋಣ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದು ಬಂದ್ಬಿಟ್ಟು ನ್ಯಾಷನಲ್ ಹೈವೇ. ಅರ್ಲಿ ಮಾರ್ನಿಂಗ್ ಈ ಥರ ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಫ್ರೆಶ್ ಗಾಳಿ ಕೂಡ ಸಿಗ್ತಾ ಇರುತ್ತೆ. ಮನಸ್ಸಿಗೆ ತುಂಬ ನೆಮ್ಮದಿ ಕೂಡ ಅನಿಸ್ತಾ ಇರುತ್ತೆ. ಸೊ ನೀವು ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಗೋಪಾಲ ಸ್ವಾಮಿ ಬೆಟ್ಟ. ನಮ್ಮೂರಿಂದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬ ಹತ್ರನೇ ಇದೆ. ನನ್ನ ವಿಡಿಯೋನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತು ನಿಮ್ಗೇನಾದ್ರು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಏನು ಅನ್ನಿಸ್ತೋ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಹುಲಿ ಸ್ಟ್ಯಾಚ್ಯೂ. ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಬಂಡೀಪುರ ಹತ್ರ ಈ ರೋಡ್ಗೆ. ಸೊ ಬಂಡೀಪುರಕ್ಕೆ ಹೋಗೋ ರೋಡೇನೆ ಇದು. ಬಂಡೀಪುರದಲ್ಲಿ ಸಫಾರಿಗೆ ಏನಾದ್ರು ಹೋಗ್ಬೇಕು ಅಂತಂದರೆ ಇವಾಗ ಹಿಂದೆ ಪಾಸ್ ಐತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಟಿಕೆಟ್ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ಸೊ ನಮ್ಮೂರಿಗೆ ಬಂಡೀಪುರ ಕೂಡ ತುಂಬ ಹತ್ರ ಇರೋ ಪ್ಲೇಸು. ಫೈನಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ವಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ದೇವಸ್ಥಾನ ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದ್ರ ಪಕ್ಕ ಇರೋದು ಶಿವನ ದೇವಸ್ಥಾನ. ಇದು ತುಂಬ ಲೇಟು ಡೋರ್ ಓಪನ್ ಮಾಡೋದು. ಅಂದರೆ ಒಂದು 11 ಗಂಟೆ ಅಷ್ಟೊತ್ತಾಗುತ್ತೆ. ಅದು ಬಂದುಬಿಟ್ಟು ಕ್ಲೀನ್ ಎಲ್ಲ ಮಾಡಿ ಪೂಜೆ ಮಾಡೋದು. ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ನಾವು ಅಲ್ಲಿಗೆ ಹೋಗಲಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಹೋಗೋರೆಲ್ಲ ಅಲ್ಲಿ ಸ್ಟಾಪ್ ಮಾಡಿ ಕೈ ಮುಗ್ದೇ ಹೋಗ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂಥರ ಆರಾಮ್ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಸೊ ನಾವು ಕೂಡ ಅಲ್ಲಿ ಹೋದ್ಮೇಲೆ ಕರ್ಪೂರ ಹಚ್ಚಿ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ನಮ್ಮ ಪೂಜೆನ ಮನೆಯಿಂದನೇ ತೊಗೊಂಡೋಗಿದ್ವಿ. ಪೂಜೆ ಸಾಮಾನ ಮನೆಯಿಂದನೇ ತೊಗೊಂಡೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು, ಹಂಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಇವಾಗ ಪೂಜೆ ಎಲ್ಲ ದೇವ್ರ ವಿಗ್ರಹ ಎಲ್ಲ ತೊಳಿತಾ ಇದ್ರು. ಇನ್ನೂ ಎಲ್ಲ ಕ್ಲೀನ್ ಏನು ಆಗಿರಲಿಲ್ಲ. ಇನ್ನೂ ಪೂಜೆ ಅವ್ರು ಸ್ಟಾರ್ಟ್ ಮಾಡಿರಲಿಲ್ಲ. ಅಷ್ಟೊತ್ತವರೆಗೆ ನಾವು ವೇಟ್ ಮಾಡೋಕ್ಕಾಗಲ್ಲ ಅಂತ ಬೇಗ ಪೂಜೆ ಮಾಡಿಸ್ಕೊಬಂದ್ವಿ. ಪೂಜೆ ಚೆನ್ನಾಗಿ ಮಾಡಿಸ್ಕೊಟ್ರು. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕ್ಲೀನ್ ಮಾಡ್ತಾನೇ ಇದ್ದಾರೆ ಇನ್ನು. ಅಂದರೆ ಹಾಲಲ್ಲೆಲ್ಲ ಹಾಕಿ ತೊಳಿತಾ ಇದ್ರು. ಇನ್ನೂ ಟೈಮ್ ಹಿಡಿಸುತ್ತೆ. ಪೂಜೆ ಮಾಡಿಸ್ಬೇಕು ಅಂತಂದರೆ ನಾವು ಆರಾಮಾಗಿ ಹೋಗಿ ಇದ್ದು ಪೂಜೆ ಮಾಡಿಸ್ಕೊಂಬರ್ಬೋದು ಲೇಟಾಗಿ. ಸೊ ಪಕ್ಕದಲ್ಲೇ ಇರೋದು ಬಂದ್ಬಿಟ್ಟು ಆಲದ ಮರ. ಅಲ್ಲೊಂದು ಗಣಪತಿ ವಿಗ್ರಹ ಇದೆ, ಅದು ಕೂಡ ಚಿಕ್ಕದು, ಅಂದರೆ ಚೆನ್ನಾಗಿದೆ. ಅಲ್ಲೂ ಕೂಡ ಹೋಗ್ಬಿಟ್ಟು ಕರ್ಪೂರ ಹಚ್ಚಿ ಧೂಪ ಎಲ್ಲ ಹಾಕಿ
ಆಲದ ಮರನ 3 ಸುತ್ತು ರೌಂಡ್ ಹಾಕಿ ಸೊ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಿದ್ದೀವಿ. ಇಲ್ಲಿ ಹೋಗ್ತಾ ಇರುವ ಸ್ಟ್ರೈಟ್ ರೋಡ್ ಬಂದ್ಬಿಟ್ಟು ಊಟಿಗೆ ಹೋಗುತ್ತೆ. ನಾವು ಆ ಕಡೆಗೆ ಹೋಗಲ್ಲ. ಅದೇ ದೇವಸ್ಥಾನನ ಒಂದು ರೌಂಡ್ ಹಾಕೋ ಥರ ಹಿಂದ್ಗಡೆಯಿಂದ ಹೊರಡ್ತಿದ್ದೀವಿ ಇವಾಗ ಮನೆಗೆ. ಸೊ ಇದು ಓವರ್ ವ್ಯೂ ದೇವಸ್ಥಾನದ್ದು. ಇಷ್ಟೇ ಪುಟ್ಟ ದೇವಸ್ಥಾನ ಅದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಆವಾಗಲೇ ನಾನು ಹೇಳಿದ್ನಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅದು. ಇವಾಗ ತೋರಿಸ್ತಾ ಇರೋದು ನಮ್ಮ ಊರಿನ ಒಂದು ಚಿಕ್ಕ ವಿಡಿಯೋ. ಅಂದರೆ ನಾನು ಬರ್ತಾ ಇರುವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ, ಅದನ್ನು ಶೇರ್ ಮಾಡ್ತಿದ್ದೀನಿ. ಹಾಸ್ಪಿಟಲ್ ಆಗಿರ್ಬೋದು, ಗ್ರಾಮ ಪಂಚಾಯತಿ, ನಾಡ ಕಚೇರಿ ಮತ್ತು ಸ್ಕೂಲ್ ಆಗಿರ್ಬೋದು, ಅದನ್ನು ನಾನು ತೋರಿಸ್ತಿದ್ದೀನಿ ಇವಾಗ. ಮತ್ತು ಇದೇ ಊರಿಂದನೇ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು. ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಬೆಟ್ಟ ಕಾಣಿಸ್ತಿದೆಯಲ್ಲ ಅದು ಗೋಪಾಲ ಸ್ವಾಮಿ ಬೆಟ್ಟ ಅಂತ. ಸೊ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ, ಆರ್ಚ್ ಇದೆಯಲ್ಲ, ಆರ್ಚ್ ಒಳಗಡೆಯಿಂದನೇ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು. ಅಂದರೆ ಆ ರೂಟಿಂದ ಹೋಗೋದು ಅಂತ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.